ಮಿತ್ರರೇ ನಮಸ್ಕಾರ. ನಾವಿವತ್ತು ಶನಿಯ ಟ್ರಾನ್ಸಿಷನ್ 2025 ಮಾರ್ಚ್ 29ನೇ ತಾರೀಕು ಶನಿ ಮೀನ ರಾಶಿಗೆ ಹೋಗ್ತಾ ಇದ್ದಾನೆ. ಶನಿ ಮೀನ ರಾಶಿಗೆ ಹೋಗ್ಬೇಕಾದ್ರೆ ಯಾವ ಲಗ್ನಕ್ಕೆ ಯಾವ ರೀತಿಯಾದಂತಹ ಎಫೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅನ್ನುವಂಥದ್ದನ್ನ ನೋಡೋಣ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮೀನ ರಾಶಿ ಅಂದ್ರೆ ಏನು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಎಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ. ಮಿತ್ರರೇ, ಮೀನ ರಾಶಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಮುಕ್ತಿಯ ರಾಶಿ. ಮೋಕ್ಷ ತ್ರಿಕೋಣದಲ್ಲಿ ಬರೋದ್ರಿಂದ ಮುಕ್ತಿಯ ರಾಶಿ ಅಂತ ಕೂಡ ಹೇಳ್ಬೋದು. ಮತ್ತೆ ಹೌಸ್ ಆಫ್ ಡಿಪಾರ್ಟೆಡ್ ಸೌಲ್ಸ್ ಅಂತ ಕರೀತಾರೆ. ಹಂಗಂತ ಹೇಳಿದ್ರೆ ನಮ್ಮನ್ನ ಬಿಟ್ಟೋದಂತಹ ಆತ್ಮಗಳು ಅಥವಾ ನಮ್ಮ ಭೂಮಿ ಏನಿದೆ ಅದಕ್ಕಿಂತ ಹೊರಗಿನದಕ್ಕೆ ಸಂಬಂಧಪಟ್ಟಿದ್ದು, ಔಟರ್ ವರ್ಲ್ಡ್ ಗೆ ಸಂಬಂಧಪಟ್ಟಿದ್ದು ಈ ರಾಶಿ ಆಗಿರುತ್ತೆ. ಮತ್ತೆ ಜೈಲು, ಐಸೋಲೇಷನ್, ಹಾಸ್ಪಿಟಲೈಸೇಷನ್ ಇದೆಲ್ಲದನ್ನು ಆದಾಗ ಮನುಷ್ಯ ಅಲೋನ್ ಆಗ್ಬಿಡ್ತಾನೆ, ಅಂದ್ರೆ ಒಬ್ಬಂಟಿ ಆಗ್ಬಿಡ್ತಾನೆ. ಇದನ್ನು ಕೂಡ ರೆಪ್ರೆಸೆಂಟ್ ಮಾಡುವಂತದ್ದು ಮೀನ ರಾಶಿನೇ. ಮತ್ತೆ ಇದು ಇನ್ನೊಂದನ್ನ ರೆಪ್ರೆಸೆಂಟ್ ಮಾಡುತ್ತದೆ ಏನಂತ ಹೇಳಿದ್ರೆ ಡೊನೇಷನ್, ಮೆಡಿಟೇಷನ್, ಎಲ್ಲಾ ಸ್ಪಿರಿಚುವಲ್ ಆಕ್ಟಿವಿಟಿಗಳನ್ನ ರೆಪ್ರೆಸೆಂಟ್ ಮಾಡುವಂತದ್ದು ಈ ರಾಶಿ ಆಗಿರ್ತದೆ. ಮತ್ತೆ ಇನ್ನೇನನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಇಮ್ಯಾಜಿನೇಷನ್, ಕಂಪ್ಯಾಷನ್, ಎಂಪತಿ ಮತ್ತು ಒಂದು ಡಿವೋಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದಕ್ಕೆ ಡಿವೋಷನ್ ಅನ್ನ ರೆಪ್ರೆಸೆಂಟ್ ಮಾಡುವ ಗ್ರಹ ಯಾವುದು? ಶುಕ್ರ ರೆಪ್ರೆಸೆಂಟ್ ಮಾಡುತ್ತೆ. ಆ ಶುಕ್ರ ಉಚ್ಚ ಸ್ಥಾನಕ್ಕೆ ಎಲ್ಲಿ ಹೋಗ್ತಾನೆ ಅಂತ ಹೇಳಿದ್ರೆ ಮೀನದಲ್ಲಿ ಹೋಗ್ತಾನೆ. ಸೊ ಇದೆಲ್ಲದನ್ನು ಕೂಡ ರೆಪ್ರೆಸೆಂಟ್ ಮಾಡುವಂತದ್ದು ಮೀನ ರಾಶಿ ಆಗಿರುತ್ತೆ. ಮತ್ತು ಡ್ಯೂಯಲ್ ಸೈನ್ಸ್ ಕೂಡ ಆಗಿರೋದ್ರಿಂದ ಇದನ್ನ ಜೀವರಾಶಿ ಅಂತ ಕೂಡ ಕರೀಬಹುದು. ಇಂತಹ ಜೀವರಾಶಿಗೆ ಫಸ್ಟ್ ಗ್ರೇಡೆಡ್ ಮ್ಯಾಲಿಫಿಕ್ ಆದಂತಹ ಶನಿಯ ಪ್ರವೇಶ ಆಗ್ತಾ ಇದೆ. ಅದು ಅಲ್ಲದೆ ಸುಮಾರು 50 ದಿನಕ್ಕಿಂತ ಹೆಚ್ಚಾಗಿ ಶನಿ ಇನ್ನೊಂದು ಮ್ಯಾಲಿಫಿಕ್ ಆದಂತಹ ಮೀನದಲ್ಲಿ ಆಲ್ರೆಡಿ ಇರುವಂತಹ ರಾಹುವನ್ನ ಶನಿ ಮೀಟ್ ಮಾಡಕ್ ಹೋಗ್ತಾ ಇದ್ದಾನೆ. ಇದರಿಂದ ಬೇರೆ ಬೇರೆ ಲಗ್ನಕ್ಕೆ ಯಾವ ರೀತಿಯಾದಂತಹ ರಿಸಲ್ಟ್ ಗಳಾಗುತ್ತೆ ಅನ್ನುವಂಥದ್ದನ್ನ ನೋಡೋಣ. ಮಿತ್ರರೇ, ಇನ್ನ ಶನಿಯ ಮೀನದ ಒಂದು ಗೋಚಾರ ಕರ್ಕಾಟಕ ಲಗ್ನಕ್ಕೆ ಹೇಗಿರುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ಕರ್ಕಾಟಕ ಲಗ್ನಕ್ಕೆ ಶನಿ ಅಂತ ಶುಭ ಗ್ರಹ ಏನಲ್ಲ. ಯಾಕೆ ಅಂತ ಹೇಳಿದ್ರೆ ಶನಿ ಕರ್ಕಾಟಕ ಲಗ್ನದ 7 ಮತ್ತು 8ನೇ ಮನೆಯನ್ನ ರೂಲ್ ಮಾಡ್ತಾನೆ. ಅದು ಅಲ್ಲದೆ ಶನಿಗೂ ಮತ್ತು ಚಂದ್ರನಿಗೂ ಲಗ್ನಾಧಿಪತಿಗೂ ಒಂದು ಎನಿಮಿಟಿ ಇದೆ. ಆದ್ರಿಂದ ಯಾವಾಗ ಈ ಶನಿ 7 ಮತ್ತು 8ನೇ ಅಧಿಪತಿ ಮ್ಯಾರೇಜ್ ಮತ್ತು ಇನ್ಲಾಸು, ಕ್ರಾನಿಕ್ ಇಶ್ಯೂಸ್, ಬಿಸ್ನೆಸ್, ಪಾರ್ಟ್ನರ್ಶಿಪ್ ಇಂಥವನ್ನ ರೂಲ್ ಮಾಡೋನು 9ನೇ ಮನೆಯಲ್ಲಿ ಕುಳಿತುಕೋತಾನೋ, ಅದು ಎಸ್ಪೆಷಲಿ ಸ್ಟಾರ್ಟಿಂಗ್ ಒಂದು 2 ತಿಂಗಳು ಏಪ್ರಿಲ್ ಮತ್ತೆ ಮೇ ಈ ಸಮಯದಲ್ಲಿ ಶನಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಮ್ಯಾರೇಜ್ ಅಲ್ಲಿ ಇಶ್ಯೂಸ್ ಗಳನ್ನ ಕೊಡುವಂತಹ ಚಾನ್ಸಸ್ ಇರುತ್ತೆ. ಹೇಗ್ ಕೊಡ್ತಾನೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ 9ನೇ ಮನೆ ಏನು ಅಂತ ಹೇಳಿದ್ರೆ ರಿಲಿಜಿಯನ್, ರಿಲಿಜಿಯಸ್ ಪ್ರಾಕ್ಟೀಸಸ್ ಇವುಗಳು. ಸೊ ಬೇಸಿಕಲಿ ಒಂದು ಮದುವೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಪಾರ್ಟ್ನರ್ನ ರಿಲಿಜಿಯಸ್ ಬಿಲೀಫ್ಸ್ ಅಥವಾ ಅವರ ಬಿಲೀಫ್ ಸಿಸ್ಟಮ್ ನಿಮ್ಮ ಮ್ಯಾರೇಜ್ಗೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಬಹುದು. ಅಥವಾ ನಿಮ್ಮ ಇನ್ಲಾಸ್ ಗಳ ಒಂದು ರಿಲಿಜಿಯಸ್ ಪ್ರಾಕ್ಟೀಸಸ್ ಏನಿದಾವೆ ಅಥವಾ ಅವರ ಒಂದು ಬಿಲೀಫ್ ಸಿಸ್ಟಮ್ ಏನಿದೆ ಅಥವಾ ಅವರ ಆನ್ಸೆಸ್ಟರ್ಸ್ ಲೈನೇಜ್ ಇಂದ ನಡ್ಕೊಂಡ್ ಬಂದಿರೋ ಏನಂತ ವಿಷಯಗಳಿರ್ತವೆ, ಆ ಟ್ರೆಡಿಷನ್, ಯಾಕಂದ್ರೆ ಶನಿ ಟ್ರೆಡಿಷನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಆ ಟ್ರೆಡಿಷನ್ ನಿಮಗೆ ಇಷ್ಟ ಆಗದಲೆ ನಿಮ್ಮ ಮೇಲೆ ಇಂಪೋಸ್ ಮಾಡಕ್ ಹೋದಾಗ ಅದರಿಂದ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತಹ ಸಾಧ್ಯತೆಗಳಿರ್ತವೆ. ಇನ್ ಕೇಸ್ ಏನಾದ್ರೂ ನೀವು ಧಾರ್ಮಿಕ ಸ್ಥಳಗಳಿಗೆ ಯಾತ್ರೆ ಹೋಯ್ತು ಅಂತ ಹೇಳಿದ್ರೆ ಅದರಿಂದನೂ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ 9ನೇ ಮನೆ ಧಾರ್ಮಿಕ ಸ್ಥಳಗಳನ್ನ ತೋರಿಸುತ್ತೆ. ಆದ್ರಿಂದ ಅಟ್ಲೀಸ್ಟ್ ಶನಿ ರಾಹುವಿನ ಒಂದು ದೋಷದಿಂದ ಕಂಪ್ಲೀಟ್ ಆಗಿ ಬಿಡುಗಡೆ ಹೊಂದತಕ್ಕ ಒಂದು 2 ತಿಂಗಳಾದ್ರೂ ನೀವು ನಿಮ್ಮ ರಿಲಿಜಿಯಸ್ ಪ್ರಾಕ್ಟೀಸಸ್ ಏನಿದಾವೆ ಅಥವಾ ನಿಮ್ಮ ಒಂದು ಬಿಲೀಫ್ ಸಿಸ್ಟಮ್ ಏನಿದೆ ಅದು ನಿಮ್ಮ ಮ್ಯಾರೇಜ್ಗೆ ಇಂಟರ್ಫಿಯರ್ ಆಗದೆ ಇರಾಗೆ ನೋಡ್ಕೋಬೇಕಾಗುತ್ತೆ. ಅಥವಾ 7ನೇ ಮನೆ ಬಿಸ್ನೆಸ್ ಕೂಡ ತೋರಿಸೋದ್ರಿಂದ ಆ ರಿಲಿಜಿಯಸ್ ಬಿಲೀಫ್ಸ್ ಗಳು ನಿಮ್ಮ ಒಂದು ಬಿಸ್ನೆಸ್ ಪಾರ್ಟ್ನರ್ ಮೇಲೆ ಒಂದು ಎಫೆಕ್ಟ್ ಆಗದೆ ಇರೋಂಗೆ ಕೂಡ ನೋಡ್ಕೋಬೇಕಾಗುತ್ತೆ. ಮತ್ತು 7ನೇ ಮನೆಯ ಅಧಿಪತಿ ಆಗಿರೋದ್ರಿಂದ ಶನಿ ಮಾರಕ ಸ್ಥಾನದ ಅಧಿಪತಿ ಕೂಡ ಆಗಿರ್ತಾನೆ. 9ನೇ ಮನೆ ರಿಲಿಜಿಯಸ್ ಪ್ರಾಕ್ಟೀಸಸ್, ಬಟ್ ಅಲ್ಲಿರುವಂತಹ ರಾಶಿ ಯಾವುದು? ಮೀನ. ಸೊ ರಿಲಿಜಿಯಸ್ ಸ್ಥಳಗಳಿಗೆ ಹೋದಾಗ ಯಾವ್ದಾದ್ರು ಕೆರೆ ಗಿರೆ ಹತ್ರ ಸ್ನಾನ ಮಾಡಕ್ ಹೋಗ್ಬೇಕಾದ್ರೆ ತೀರಾ ಹುಷಾರಾಗಿ ಇರ್ಬೇಕಾಗತ್ತೆ. ಇನ್ಫ್ಯಾಕ್ಟ್ ಈ ಎಲ್ಲಾ ರಿಸಲ್ಟು ನಾನು ಹೇಳಿದ್ದು ಅದು ಮ್ಯಾನಿಫೆಸ್ಟ್ ಆಗ್ಬೇಕಂತ ಹೇಳಿದ್ರೆ, ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಯೂಶಲಿ ಗುರು ದಶೆ ನಡೀತಿತ್ತು ಅಂತ ಹೇಳಿದ್ರೆ ಅಥವಾ ಇನ್ ಕೇಸ್ ಏನಾದ್ರೂ ಶನಿಯ ದಶೆ ನಡೀತಿತ್ತು ಅಂತ ಹೇಳಿದ್ರೆ ಅಥವಾ 9ನೇ ಮನೆಯ ಒಂದು ಅಧಿಪತಿ ಏನಿದೆ 9ನೇ ಮನೆಯಲ್ಲಿ ಪ್ಲೇಸ್ ಆಗಿರುವ ಗ್ರಹದ ಒಂದು ದಶೆ ನಡೀತಾ ಇದ್ರೆ ಇಂತಹ ರಿಸಲ್ಟ್ ಮ್ಯಾನಿಫೆಸ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಪ್ರಾಬ್ಲಮ್ಗಳಿಗೆ ಒಂದು ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ ಅಮಾವಾಸ್ಯೆ
ಮತ್ತು ಪೂರ್ಣಮಯ ಸಮಯದಲ್ಲಿ ದೇವಸ್ಥಾನಗಳಿಗೆ ಚಂದ್ರನಿಗೆ ಸಂಬಂಧಪಟ್ಟ ಐಟಮ್ಗಳೇನು ಅಂತ ಹೇಳಿದ್ರೆ ಅಕ್ಕಿ ಅಥವಾ ಸಕ್ಕರೆ ಇವುಗಳನ್ನ ಡೊನೇಟ್ ಮಾಡುವಂಥದ್ದು. ಏನಕ್ಕೆ ಅಂತ ಹೇಳಿದ್ರೆ 8ನೇ ಮನೆನೂ ಸಮ್ಮಾರ್ದ ಅದರ್ವೆ ಮತ್ತು 9ನೇ ಮನೆನೂ ಸಮ್ಮಾರ್ದ ಅದರ್ವೆ ಆನ್ಸಿಸ್ಟರ್ಸ್ ಗೆ ರಿಲೇಟ್ ಆಗಿರುತ್ತೆ. ಆದ್ರಿಂದ ಅದು ಅಲ್ಲದೆ ಶಿವನ ಆರಾಧನೆ ಅನ್ನುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವಾಟರಿ ಸೈನ್ ಆಗಿರೋದ್ರಿಂದ ಶಿವ ಅಭಿಷೇಕ ಪ್ರಿಯ ಕೂಡ ಆಗಿರೋದ್ರಿಂದ ಶಿವನಿಗೆ ರುದ್ರಾಭಿಷೇಕ ಮಾಡಿಸೋದು ಬಹಳ ಒಳ್ಳೆ ರೆಮಿಡಿ ಆಗುತ್ತೆ. ಮತ್ತೆ ಅದು ಅಲ್ಲದೆ ವಾಟರ್ನ ಡೊನೇಟ್ ಮಾಡುವಂಥದ್ದು ಕೂಡ, ಒಳ್ಳೆ ಕುಡಿಯೋ ನೀರು ಡ್ರಿಂಕಿಂಗ್ ವಾಟರ್ನ ಡೊನೇಟ್ ಮಾಡುವಂಥದ್ದು ಕೂಡ ಟೆಂಪಲ್ಸ್ ಅಲ್ಲಿ ಬಹಳ ಇಂಪಾರ್ಟೆನ್ಸ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ 9ನೇ ಮನೆ ಇಸ್ ದ ಹೌಸ್ ಆಫ್ ಟೆಂಪಲ್. ಸೊ ಟೆಂಪಲ್ ಅಲ್ಲಿ ಡೊನೇಷನ್ ಆಗಬೇಕು. ಆದ್ರಿಂದ ಮಿತ್ರರೇ, ಇದಿಷ್ಟು ಶನಿಯ ಗೋಚಾರದಿಂದ ಸಿಗುವಂತಹ ರಿಸಲ್ಟ್ ಗಳಾಗಿರ್ತವೆ ಕರ್ಕಾಟಕ ಲಗ್ನಕ್ಕೆ.